ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ನೀನಾದಿನ ಎಪಿಸೋಡಲ್ಲಿ ಏನಪ್ಪ ಆಗುತ್ತೆ ಅಂದರೆ, ವಿಕ್ರಮ್ ಜೊತೆ ಜಗಳ ಆಡಿಕೊಂಡು ಮನೆಗೆ ವೇದ ಬಂದಾಗ ಮನೆಯವರೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ ನೆಕ್ಸ್ಟ್ ಏನು ಬಿಸ್ನೆಸ್ ಮಾಡೋದು ಅಂತ. ಆವಾಗ ವೇದ ಅವ್ರ ತಂದೆ ಒಂದು ಐಡಿಯಾ ಕೊಡ್ತಾರೆ, ನಾವು ಮನೆಯಲ್ಲೇ ಯಾಕೆ ಚಕ್ಲಿ, ನಿಪ್ಪಟ್ಟು, ಹಪ್ಪಳಗಳನ್ನು ಮಾಡಬಾರ್ದು ಅಂತ. ಆವಾಗ ವೇದ ಅವರ ಅಮ್ಮ, ಹೌದು ನಾನು ಇದಕ್ಕೆ ಸಹಾಯ ಮಾಡ್ಬೋದು ಅಂತ ಹೇಳ್ತಾರೆ. ಆವಾಗ ವೇದ ತಮ್ಮ ಹೇಳ್ತಾನೆ, ಹೌದಕ್ಕ, ಸೋಷಿಯಲ್ ಮೀಡಿಯಾ ತುಂಬ ಪವರ್ಫುಲ್ ಆಗಿದೆ, ಅದರಲ್ಲಿ ಯೂಸ್ ಮಾಡಿಕೊಂಡು ನಾವು ಹೆಚ್ಚು ಪ್ರಚಾರ ಮಾಡ್ಬೋದು. ಅದು ಅಲ್ಲದೆ ನೀನು ಚೆನ್ನಾಗಿ ಪೇಂಟಿಂಗ್ ಮಾಡ್ತೀಯ, ನಿನ್ನ ಪೇಂಟಿಂಗ್ನ ಮಾರಿಬಿಟ್ಟು ಸ್ವಲ್ಪ ದುಡ್ಡು ಸಂಪಾದನೆ ಮಾಡ್ಬೋದು ಅಂತ. ಆದರೆ ವೇದ ನಿನ್ನೆ ರಾತ್ರಿ ಆಗಿರೋದನ್ನೇ ಯೋಚನೆ ಮಾಡಿಕೊಂಡು, ನಂಗೆ ಸ್ವಲ್ಪ ಟೈಮ್ ಕೊಡಿ, ಯೋಚನೆ ಮಾಡ್ತೀನಿ ಅಂತ ಸೀದಾ ರೂಮ್ಗೆ ಹೋಗ್ತಾಳೆ. ಈ ಕಡೆ ವಿಕ್ರಮ್ ರಾತ್ರಿ ಕುಡ್ದಿರೋ ಗುಂಗಲ್ಲಿ ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತಾನೆ. ವಿಕ್ರಮ್ ಫ್ರೆಂಡ್ ವಿಕ್ರಮ್ನ ಕೂಗ್ತಾ ಬಂದಾಗ ಎಚ್ಚರ ಹಾಕ್ಕೊಂಡು ಕೇಳ್ತಾನೆ, ವಿಕ್ರಮ್ ಫ್ರೆಂಡ್, ಏನು ನಿನಗೆ ಏನು ಮಾಡಿದೆ ನಿನ್ನೆ ರಾತ್ರಿ ಈ ಥರ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ. ಆವಾಗ ವಿಕ್ರಮ್ ಹೇಳ್ತಾನೆ, ನಾನೇನು ಮಾಡಿದೆ ಅಂತ, ಯಾಕೆ ನಿನಗೆ ವೇದ ಬಂದಿರೋದು ನೆನಪಿಲ್ವಾ ಅಂತ. ಅವಳು ಬಂದಿದ್ಲ ಅಂತ ವಿಕ್ರಮ್ ಕೇಳ್ತಾನೆ. ಅವಳು ಬಂದಿದ್ದಷ್ಟೇ ಅಲ್ಲ, ನೀನು ಅವಳು ಕೈ ಹಿಡಿದು ಎಳೆದುಕೊಂಡು ಅಗ್ನಿ ಸುತ್ತಿ ಏನೆಲ್ಲ ರಂಪಾಟ ಮಾಡಿದೆ, ನಾನು ನಿನ್ನ ಜೊತೆ ಇರ್ತೀನಿ, ನಿನ್ನ ಕಷ್ಟಕ್ಕಾಗ್ತೀನಿ ಅಂತ ಏನೆಲ್ಲ ಹೇಳಿದೆ ಅಂತ. ಆವಾಗ ವಿಕ್ರಮ್, ಹೌದಾ, ನಾನು ಹಾಗೆಲ್ಲ ಹೇಳ್ದೆ, ಓ ನಿನ್ಗೆ ಇವಾಗ ಇನ್ನೂ ಏನು ನೆನಪಿಲ್ಲ ಅಲ್ಲ, ನಿನ್ಗೆ ಗೊತ್ತಿಲ್ವ ನಂಗೆ ಕುಡಿದ್ರೆ ಯಾವಾಗ ಏನೂ ನೆನಪಾಗಲ್ಲ ಅಂತ ವಿಕ್ರಮ್ ಹೇಳ್ತಾನೆ. ಅವಾಗ ವಿಕ್ರಮ್ ಹೇಳ್ತಾನೆ, ನಾನು ಮಾಡಿರೋ ತಪ್ಪು, ಪಾಪ ಹುಡುಗಿ ರಾತ್ರಿ ಅಷ್ಟೊತ್ತಲ್ಲಿ ಹೇಗೋಯ್ತೋ ಮನೆಗೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಈ ಕಡೆ ವಿಕ್ರಮ್ ಅವ್ರ ತಂದೆ ವಿಕ್ರಮ್ಗೆ ಬಾ ಉಡುಪಿಗೆ ಹೋಗೋಣ ಅಂತ ಕರೀತಾರೆ. ಆವಾಗ ವಿಕ್ರಮ್, ಇಲ್ಲ ನನಗೆ ಬೇರೆ ಏನೋ ಇಂಪಾರ್ಟೆಂಟ್ ಕೆಲಸ ಇದೆ ಅಂತಾರೆ. ಆವಾಗ ಏನು ಕೆಲಸ ಅಂದರೆ, ಏನೋ ಕೆಲಸ ಇದೆ ಇಂಪಾರ್ಟೆಂಟ್ ಅಂತ ವಿಕ್ರಮ್ ಹೇಳ್ತಾನೆ. ಹಾಗಾದರೆ ಸರಿ, ಒಂದು ಕೆಲಸ ಮಾಡುವ, ಫಸ್ಟ್ ನಿನ್ನ ಕೆಲಸ ಮುಗಿಸ್ಕೊಂಡು ಆಮೇಲೆ ಉಡುಪಿ ಹೋಗಿ ಜೊತೆಗೆ ಹೋಗೋಣ ಅಂತ ವಿಕ್ರಮ್ ಅವ್ರ ತಂದೆ ಹೇಳ್ತಾರೆ. ವಿಕ್ರಮ್ ಅವ್ರ ತಂದೆ, ನಾನು ನಿನ್ನನ್ನು ಬೆಳೆಸಿದ್ದು ಈ ಕೋಟೆನ ಆಳ್ಳಿ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಹೇಳು ಅಂದಾಗ ವಿಕ್ರಮ್, ನಾನು ವೇದ ಮನೆಗೆ ಹೋಗ್ತಾ ಇದ್ದೀನಿ ಅಂತಾರೆ. ಆವಾಗ ಅವ್ರ ತಾತ ಬಂದು ತುಂಬ ಖುಷಿ ಪಡ್ತಾರೆ, ಶಾಬಾಸ್, ಒಳ್ಳೆ ಕೆಲಸ ಮಾಡ್ತಿದ್ಯಾ ಅಂತ ಹೇಳ್ತಾರೆ. ವಿಕ್ರಮ್ ಸೀದಾ ವೇದ ಮನೆಗೆ ಬರ್ತಾನೆ. ವೇದ ಆ ವಿಕ್ರಮ್ ಬರ್ತಿರೋದನ್ನ ನೋಡಿ ಹೊರಗಡೆನೇ ಹೋಗಿ ಅವನ್ನ ತಡಿಬೇಕು ಅಂತ ಸೀದಾ ಮೆಟ್ಲಿಂದ ಕೆಳಗೆ ಇಳಿಬೇಕಾದ್ರೆ ಕಾಲು ಜಾರಿಬಿಡ್ತಾಳೆ. ಆವಾಗ ವಿಕ್ರಮ್ ವೇದನ ಹಿಡ್ಕೋತಾನೆ. ವೇದ ಹೇಳ್ತಾಳೆ, ಯಾರ್ದಾರು ಮನೆಗೆ ಗೂಳಿ ಥರ ನುಗ್ತಿಯಲ್ಲ, ಹೇಳಿ ಕೇಳಿ ಬರಬೇಕಂತ ಗೊತ್ತಾಗಲ್ವ ನಿನಗೆ, ಕಾಮನ್ ಸೆನ್ಸ್ ಇಲ್ವಾ, ಇಲ್ಲಿಂದ ಹೋಗು ಅಂತ ವೇದ ಜೋರು ಮಾಡ್ತಾಳೆ. ನಿನ್ನೆ ಮೊನ್ನೆವರೆಗೂ ಹಾರಾಡ್ತಿದ್ದೆ, ಇವಾಗ ನಿನ್ನ ಮುಖದಲ್ಲಿ ಏನೋ ಒಂಥರ ಟೆನ್ಷನ್ ಕಾಣಿಸ್ತಿದ್ಯಲ್ಲ, ಈ ಟೆನ್ಷನ್ ನೋಡೋಕ್ಕೆ ಒಂಥರ ಮಜಾ ಆಗಿದೆ ಕಣೆ ಅಂತ ವೇದಂಗೆ ಹೇಳ್ತಾನೆ. ವಿಕ್ರಮ್ ಸೀದಾ ಮನೆ ಒಳಗೆ ಹೋಗಿ, ಆಂಟಿ ತುಂಬ ಹಸುವಾಗ್ತಿದೆ, ಏನು ತಿಂಡಿ ಅಂತ ಕೇಳ್ತಾನೆ. ಓ ದೋಸೆನಾ, ನನಗೂ ಕೊಡಿ, ನಂಗೆ ತುಂಬ ಹಸುವಾಗ್ತಿದೆ ಅಂತ ಅಲ್ಲಿರೋ ಪ್ಲೇಟ್ನ ತೊಗೊಂಡು, ದೋಸೆ ಹಾಕಿ ಆಂಟಿ, ಗಟ್ಟಿ ಚಟ್ನಿ ಕೊಡಿ ಅಂತ ಹೇಳ್ತಾನೆ. ನಿಮ್ಮ ಅಂಗಡಿನ ನಾನು ನಿಮಗೆ ವಾಪಸ್ ಕೊಡ್ತೀನಿ, ಆದರೆ ಒಂದು ಕಂಡೀಷನ್ ಇದೆ ಅಂತ ವಿಕ್ರಮ್ ವೇದ ಅವ್ರ ತಂದೆಗೆ ಹೇಳ್ತಾನೆ.